ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ರೀಸೆಂಟ್ ಆಗಿ ಅಂದ್ರೆ ಮೊನ್ನೆ ತಾನೇ OTTಯಲ್ಲಿ ರಿಲೀಸ್ ಆಗಿರುವ 11 ಎಂಬ ತಮಿಳು ಹಾಗೂ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಒಂದು ವಿಷಯ. ಕಳೆದ ಕೆಲವು ದಿನಗಳಿಂದ ತುಂಬಾನೇ ಜ್ವರ ಇದ್ದ ಕಾರಣ ನನ್ನ ವಾಯ್ಸ್ ನಲ್ಲಿ ಚೇಂಜಸ್ ಇದೆ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಈ ವಿಡಿಯೋವನ್ನ ನೋಡಿ ಅಂತ ನಿಮ್ಮ ಬಳಿ ರಿಕ್ವೆಸ್ಟ್ ಮಾಡ್ತೀನಿ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚೆನ್ನೈ ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಒಂದು ದಿನ ರಾತ್ರಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿ ನಂತರ ಗುರುತು ಹಿಡಿಯೋದಕ್ಕೆ ಸಾಧ್ಯವಾಗದಷ್ಟು ಸುಟ್ಟಿರುವ ಒಂದು ಡೆಡ್ ಬಾಡಿ ಪೊಲೀಸರಿಗೆ ಸಿಗುತ್ತೆ. ಈ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಪೊಲೀಸರಿಗೆ ಶಾಕಿಂಗ್ಲಿ ದಿನಗಳು ಕಳೆದಂತೆ ಸಿಟಿಯ ಬೇರೆ ಬೇರೆ ಕಡೆ ಸೇಮ್ ಪ್ಯಾಟರ್ನ್ ನಲ್ಲೇ ಕೊಲೆ ಮಾಡಿರುವ ಡೆಡ್ ಬಾಡಿಗಳು ಸಿಗೋದಕ್ಕೆ ಶುರುವಾಗುತ್ತವೆ. ಆದ್ರೆ ಶಾಕಿಂಗ್ಲಿ ಒಂದು ದಿನ ರಾತ್ರಿ ಈ ಸೀರಿಯಲ್ ಕಿಲ್ಲರ್ ನ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಪೊಲೀಸ್ ಆಫೀಸರ್ಗೆನೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದಾದ ನಂತರ ಈ ಸೀರಿಯಲ್ ಕೊಲೆಗಳ ಕೇಸ್ ಅನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು IPS ಆಫೀಸರ್ ಆಗಿರುವ ಚಿತ್ರದ ಹೀರೋಗೆ ಅಸೈನ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ರಿವೀಲ್ ಆಗುವ ಟ್ವಿಸ್ಟ್ ಗಳನ್ನ ನೀವು ಗೆಸ್ ಕೂಡ ಮಾಡೋದಕ್ಕಾಗೋದಿಲ್ಲ. ಅಷ್ಟಕ್ಕೂ ಈ ರೀತಿ ಸೀರಿಯಲ್ ಕೊಲೆಗಳನ್ನ ಮಾಡ್ತಿರುವ ಆ ಸೈಕೋ ಕಿಲ್ಲರ್ ಯಾರು, ಆತ ಯಾಕೆ ಈ ರೀತಿ ಸೀರಿಯಲ್ ಕೊಲೆಗಳನ್ನ ಮಾಡ್ತಿದ್ದಾನೆ, ಚಿತ್ರದ ಹೀರೋಗೆ ಆ ಸೀರಿಯಲ್ ಕಿಲ್ಲರ್ ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗುತ್ತಾ, ಹಾಗೂ ಮೂವಿ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾವೇ ಕನ್ಫ್ಯೂಸ್ ಆಗುವ ಟ್ವಿಸ್ಟ್ ಆದ್ರೂ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೂವಿಯ ಮೊದಲ ಸೀನಲ್ಲಿ ಒಬ್ಬ ವ್ಯಕ್ತಿ ಒಂದು ಡೆಡ್ ಬಾಡಿಯನ್ನ ಸಿಟಿಯಿಂದ ಹೊರಗಡೆ ತಂದು ಬೆಂಕಿ ಹಚ್ಚಿ ಸುಡುತ್ತಿರೋದನ್ನ ನೋಡ್ತೀವಿ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಒಂದು ಫಿನಾನ್ಸ್ ಕಂಪನಿಗೆ ನುಗ್ಗಿದ ಒಂದಷ್ಟು ಜನ ಕಳ್ಳರು ಎಲ್ಲರಿಗೆ ಗನ್ ಪಾಯಿಂಟ್ ಮಾಡ್ತಾರೆ. ಅಲ್ಲಿದ್ದ ದುಡ್ಡು ಹಾಗೂ ಒಡವೆಗಳನ್ನ ಕದ್ದು ಇನ್ನೇನು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನುವಷ್ಟರಲ್ಲಿ ಅಲ್ಲೇ ಇದ್ದ ಸೆಕ್ಯೂರಿಟಿ ಇವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಈ ಕಳ್ಳರ ಬಳಿ ಗನ್ ಇದ್ದ ಕಾರಣ ಆ ಸೆಕ್ಯೂರಿಟಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ. ಇರೋಬ್ಬರಿ ಕೇಸ್ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೇನೆ ಕಮಿಷನರ್ ಈ ಕೇಸನ್ನ ಚಿತ್ರದ ಹೀರೋ ಆಗಿರುವ IPS ಆಫೀಸರ್ ಅರವಿಂದ್ಗೆ ಅಸೈನ್ ಮಾಡ್ತಾರೆ. ಸ್ನೇಹಿತರೆ, ಚಿತ್ರದ ಹೀರೋ ಆಗಿರುವ ಅರವಿಂದ್ ತುಂಬಾನೇ ಬ್ರಿಲಿಯಂಟ್ ಹಾಗೂ ಎಫಿಷಿಯಂಟ್ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಡಿಪಾರ್ಟ್ಮೆಂಟ್ ಗೆ ಬರುವ ತುಂಬಾನೇ ಕಷ್ಟ ಅನ್ಸುವ ಕೇಸ್ಗಳನ್ನ ಕೂಡ ಈತ ತುಂಬಾನೇ ಸುಲಭವಾಗಿ ಕಂಡುಹಿಡಿತಿರ್ತಾನೆ. ಈಗ ಆ ಫಿನಾನ್ಸ್ ಕಂಪನಿಯಲ್ಲಿ ರಾಬರಿ ಮಾಡಿದ ಆ ಕಳ್ಳರನ್ನ ಪತ್ತೆ ಹಚ್ಚಿ ಅವರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಕಳಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ರಂಜಿತ್ ಎಂಬಾತನನ್ನ ನೋಡ್ತೀವಿ. ವಿಷಯವೇನೆಂದ್ರೆ, ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ವಿಕ್ಟಿಮ್ ಗಳನ್ನ ಕೊಲೆ ಮಾಡಿದ ನಂತರ ಅವರ ಡೆಡ್ ಬಾಡಿಗಳನ್ನ ಸಿಟಿಯಿಂದ ಔಟ್ಸ್ಕರ್ಟ್ಗೆ ತೆಗೆದುಕೊಂಡು ಹೋಗಿ ಗುರುತು ಸಿಗದ ಹಾಗೆ ಸುಟ್ಟು ಹಾಕ್ತಿರ್ತಾನೆ. ಆ ಸೀರಿಯಲ್ ಸೈಕೋ ಕಿಲ್ಲರ್ ಈಗಾಗಲೇ 5-6 ಜನ ವಿಕ್ಟಿಮ್ ಗಳನ್ನ ಕೊಲೆ ಮಾಡಿರ್ತಾನೆ. ಇದೇ ವಿಷಯವನ್ನ ಮಾತಾಡೋದಕ್ಕೆ ಅಂತಾನೆ ಕಮಿಷನರ್ ಆಫೀಸರ್ ರಂಜಿತ್ ನನ್ನ ಕರೆಸ್ತಾರೆ. ರಂಜಿತ್, ಆ ಸೀರಿಯಲ್ ಕಿಲ್ಲರ್ ನ ಕೇಸನ್ನ ನಿನ್ಗೆ ಅಸೈನ್ ಮಾಡಿ ಇಷ್ಟು ದಿನ ಆದ್ರೂ ಕೂಡ ನಿನ್ನ ಕೈಲಿ ಅವನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ತಿಲ್ವಾ? ಆ ಕೇಸನ್ನ ನಿನ್ಗೆ ಅಸೈನ್ ಮಾಡಿದಾಗ ಕೇವಲ 2 ಕೊಲೆಗಳಾಗಿತ್ತು. ಆದ್ರೆ ಈಗ ನೋಡಿದ್ರೆ ಆ ಸೀರಿಯಲ್ ಕಿಲ್ಲರ್ 6 ಜನರನ್ನ ಕೊಲೆ ಮಾಡಿದ್ದಾನೆ. ಆದಷ್ಟು ಬೇಗ ಈ ಕೇಸನ್ನ ಕನ್ಕ್ಲೂಡ್ ಮಾಡ್ಲಿಲ್ಲ ಅಂದ್ರೆ ಈ ಕೇಸನ್ನ ಬೇರೆಯವರಿಗೆ ಅಸೈನ್ ಮಾಡ್ತೀನಿ ಅಂತ ಬೈತಾರೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ, ಆಫೀಸರ್ ರಂಜಿತ್ ಎಷ್ಟೇ ಇನ್ವೆಸ್ಟಿಗೇಟ್ ಮಾಡಿದ್ರು ಕೂಡ ಯಾವುದೇ ಕ್ಲೂಗಳೇ ಸಿಗ್ತಿರೋದಿಲ್ಲ. ಜೊತೆಗೆ ಕೊಲೆಯಾಗಿರುವ ವಿಕ್ಟಿಮ್ ಯಾರು ಅಂತಾನೆ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಅಷ್ಟೊಂದು ಪರ್ಫೆಕ್ಟ್ ಆಗಿ ಆ ಸೀರಿಯಲ್ ಕಿಲ್ಲರ್ ಕೊಲೆಗಳನ್ನ ಮಾಡ್ತಿರ್ತಾನೆ. ಎಲ್ಲಾ ಕೊಲೆಗಳಲ್ಲೂ ಕೂಡ ಆ ಸೀರಿಯಲ್ ಕಿಲ್ಲರ್ ಒಂದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡಿರ್ತಾನೆ. ಅಂದ್ರೆ ಆತ ತನ್ನ ಕೊಲೆ ಮಾಡುವ ವಿಕ್ಟಿಮ್ ಗಳಿಗೆ ಯಾವುದೇ ಹಿಂಸೆ ಕೊಡದೆ ಮೊದಲಿಗೆ ಅವರ ತಲೆಗೆ ಶೂಟ್ ಮಾಡಿ ಸಾಯಿಸ್ತಾನೆ. ನಂತರ ಯಾರಿಗೂ ಗೊತ್ತಾಗದ ಹಾಗೆ ಆ ಡೆಡ್ ಬಾಡಿಗಳನ್ನ ಸಿಟಿಯಿಂದ ಔಟ್ಸ್ಕರ್ಟ್ ಗೆ ತೆಗೆದುಕೊಂಡು ಹೋಗಿ ಸುಟ್ಟು ಹಾಕ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ರಂಜಿತ್ಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು ಅಂತ ತಕ್ಷಣವೇ ಹೊರಡ್ತಾನೆ. ಆದ್ರೆ ದಾರಿ ಮಧ್ಯ ರಂಜಿತ್ ನ ಕಾರ್ಗೆ ತುಂಬಾನೇ ದೊಡ್ಡ ಆಕ್ಸಿಡೆಂಟ್ ಆಗಿ ಆತನಿಗೆ ತುಂಬಾನೇ ಗಾಯಗಳಾಗುತ್ತವೆ. ಆಕ್ಸಿಡೆಂಟ್ ನಿಂದಾಗಿ ಆಫೀಸರ್ ರಂಜಿತ್ ನ ಸಿಚುವೇಶನ್ ತುಂಬಾನೇ ಸೀರಿಯಸ್ ಆಗಿರುತ್ತೆ. ಈಗ ಬೇರೆ ದಾರಿ ಇಲ್ಲದೆ ಕಮಿಷನರ್ ಗೆ ತುಂಬಾನೇ ಪ್ರೆಷರ್ ಇದ್ದ ಕಾರಣ ಆ ಸೀರಿಯಲ್ ಕಿಲ್ಲರ್ ನ ಕೇಸ್ ಅನ್ನ ಅರವಿಂದ್ ಗೆ ಅಸೈನ್ ಮಾಡ್ತಾರೆ. ನಂತರ ಸಬ್ ಇನ್ಸ್ಪೆಕ್ಟರ್ ಮನೋಹರ್ ಎಂಬಾತನನ್ನ ಅಸಿಸ್ಟೆಂಟ್ ಆಗಿ ಅಸೈನ್ ಮಾಡ್ತಾರೆ. ತಕ್ಷಣವೇ ಅರವಿಂದ್ ಮನೋಹರ್ ನನ್ನ ಕರೆದುಕೊಂಡು ಎಲ್ಲ ಕ್ರೈಮ್ ಸ್ಪಾಟ್ ಗಳ ಇನ್ಸ್ಪೆಕ್ಷನ್ ಅನ್ನ ಶುರು ಮಾಡ್ತಾನೆ. ಈ ಮೊದಲೇ ಹೇಳಿದಂತೆ ಆ ಸೀರಿಯಲ್ ಕಿಲ್ಲರ್ ಇದುವರೆಗೂ 6 ಜನ ವಿಕ್ಟಿಮ್ ಗಳನ್ನ ಸೇಮ್ ಪ್ಯಾಟರ್ನ್ ನಲ್ಲೇ ಕೊಲೆ ಮಾಡಿರ್ತಾನೆ. ಇದಾದ ನಂತರ ವಾಪಸ್ ಪೊಲೀಸ್ ಸ್ಟೇಷನ್ ಗೆ ಬರ್ತಿದ್ದಾಗ ಸಬ್ ಇನ್ಸ್ಪೆಕ್ಟರ್ ಮನೋಹರ್ ಬಗ್ಗೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತವೆ. ಈ ಮನೋಹರ್ ನ ಹೆಂಡತಿ ಇತ್ತೀಚೆಗೆ ತಾನೇ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿರ್ತಾಳೆ. ಮನೋಹರ್ಗೆ ಒಬ್ಬ ಗಂಡು ಮಗ ಇದ್ದು ಅವನನ್ನ ಒಬ್ಬಳು ಮನೆ ಕೆಲಸದಕ್ಕೆ ನೋಡಿಕೊಳ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಅರವಿಂದ್ ಎಂದಿನಂತೆ ಸ್ಟೇಷನ್ ಗೆ ಹೋಗ್ತಿದ್ದಾಗ ಅವನ ಕಾರ್ ಬ್ರೇಕ್ ಡೌನ್ ಆಗುತ್ತೆ. ಯಾರ ಬಳಿ ಆದ್ರೂ ಲಿಫ್ಟ್ ಕೇಳೋಣ ಅಂತ ಲಿಫ್ಟ್ ಕೇಳ್ತಿದ್ದಾಗ ಅಲ್ಲಿಗೆ ಒಬ್ಬಳು ಹುಡುಗಿ ಕಾರ್ ನಲ್ಲಿ ಬರ್ತಾಳೆ. ಆಕೆಯನ್ನ ನೋಡ್ತಿದ್ದ ಹಾಕೇನೆ ಅರವಿಂದ್ಗೆ ಶಾಕ್ ಆಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಆ ಹುಡುಗಿಯ ಹೆಸರು ಸ್ಯಾನ್ ಅಂತ. ಈ ಸ್ಯಾನ್ 6 ತಿಂಗಳ ಹಿಂದೆ ತನ್ನ ತಾಯಿ ನೋಡಿದ್ದ ಒಬ್ಬ ಹುಡುಗನನ್ನ ನೋಡೋದಕ್ಕೆ ಅಂತ ಒಂದು ರೆಸ್ಟೋರೆಂಟ್ ಗೆ ಹೋಗಿರ್ತಾಳೆ. ಈಕೆ ನೋಡೋದಕ್ಕೆ ಅಂತ ಬಂದಿರುವ ಆ ಹುಡುಗ ಗ್ರೇ ಕಲರ್ ಶರ್ಟ್ ಅನ್ನ ಹಾಕಿಕೊಂಡು ಬಂದಿರ್ತಾನೆ ಅಂತ ಇವಳ ತಾಯಿ ಹೇಳಿರ್ತಾಳೆ. ಕೋಇನ್ಸಿಡೆಂಟ್ಲಿ ಅರವಿಂದ್ ಕೂಡ ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಗ್ರೇ ಕಲರ್ ಶರ್ಟ್ ನಲ್ಲಿ ಆ ರೆಸ್ಟೋರೆಂಟ್ ಗೆ ಬಂದಿರ್ತಾನೆ. ತನ್ನ ತಾಯಿ ನೋಡಿರುವ ಹುಡುಗ ಇವನೇ ಇರಬೇಕು ಅಂದು
ತೆಗೆದುಕೊಂಡು ಇವನನ್ನ ನೋಡಿ ಸ್ಯಾನ್ ತುಂಬಾನೇ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾಳೆ. ನಂತರವೇ ಸ್ಯಾನ್ಗೆ ಗೊತ್ತಾಗಿರುತ್ತೆ ಅರವಿಂದ್ ತಾನು ನೋಡೋದಕ್ಕೆ ಅಂತ ಬಂದಿರುವ ಹುಡುಗ ಅಲ್ಲ, ಈತ ಒಬ್ಬ ಪೊಲೀಸ್ ಆಫೀಸರ್ ಅಂತ. ಆದ್ರೂ ಕೂಡ ಈ ಸ್ಯಾನ್ ಅರವಿಂದ್ ಅನ್ನ ಇಷ್ಟಪಡುತ್ತಾ ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಈ ವಿಷಯ ಅರವಿಂದ್ಗೆ ಇಷ್ಟವಾಗದೆ ಸ್ಯಾನ್ಗೆ ಸರಿಯಾಗಿ ಬೈದಿರ್ತಾನೆ. ಇದಾದ ನಂತರ ಅರವಿಂದ್ ಆಫೀಸರ್ ಮನೋಹರ್ನನ್ನ ಕರೆದುಕೊಂಡು ರಂಜಿತ್ ಎಂಬ ಪೊಲೀಸ್ ಆಫೀಸರ್ಗೆ ಆಕ್ಸಿಡೆಂಟ್ ಆಗಿತ್ತಲ್ವಾ, ಅವನನ್ನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾನೆ. ರಂಜಿತ್ನ ತಲೆಗೆ ತುಂಬಾನೇ ಗಾಯಗಳಾಗಿದ್ದ ಕಾರಣ ಆತ ಈಗ ಕೋಮಾಗೆ ಹೊರಟೋಗಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಮಾಸ್ಕ್ ಹಾಕಿಕೊಂಡು ಫುಲ್ ಕವರ್ ಅಪ್ ಆಗಿದ್ದ ಆ ಸೀರಿಯಲ್ ಕಿಲ್ಲರ್ ಮತ್ತೊಬ್ಬ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡ್ತಿರೋದನ್ನ ನೋಡ್ತೀವಿ. ನಂತರ ಆ ವ್ಯಕ್ತಿಯನ್ನ ತನ್ನ ಹಳೆಯ ಕಾಲದ ಕಾರ್ ನಲ್ಲಿ ಹಾಕಿಕೊಂಡು ಸಿಟಿಯಿಂದ ಹೊರಗಡೆ ಹೋಗ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗಿ ಮರುದಿನ ಬೆಳಿಗ್ಗೆ ಪೊಲೀಸರಿಗೆ ಹಿಂದಿನ ದಿನ ರಾತ್ರಿ ಆ ಸೀರಿಯಲ್ ಕಿಲ್ಲರ್ ಕೊಲೆ ಮಾಡಿದ ಮತ್ತೊಬ್ಬ ವಿಕ್ಟಿಮ್ ನ ಡೆಡ್ ಬಾಡಿ ಸಿಗುತ್ತೆ. ತಕ್ಷಣವೇ ಕ್ರೈಮ್ ಸ್ಪಾಟ್ ಗೆ ಬಂದ ಅರವಿಂದ್ ಹಾಗೂ ಟೀಮ್ ಎಷ್ಟೇ ಇನ್ವೆಸ್ಟಿಗೇಟ್ ಮಾಡಿದ್ರು ಕೂಡ ಯಾವುದೇ ಕ್ಲೂಗಳು ಸಿಗೋದೇ ಇಲ್ಲ. ಇದಾದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಇವನಿಗೆ ಒಂದು ಮೆಟಲ್ ಪೀಸ್ ಅನ್ನ ಕೊಡ್ತಾರೆ. ಸ್ನೇಹಿತರೆ, ಆಕ್ಚುಲಿ ಈ ಬಾರಿ ಕೊಲೆಯಾಗಿರುವ 30 ರಿಂದ 32 ವರ್ಷದ ಹುಡುಗನ ಕಾಲಿಗೆ ಸರ್ಜರಿ ಆಗಿರುತ್ತೆ. ಅವನ ಕಾಲಿಗೆ ಹಾಕಿದ್ದ ಆ ಮೆಟಲ್ ರಾಡ್ ನ ಮೇಲೆ ಒಂದು ಸೀರಿಯಲ್ ನಂಬರ್ ಮೆನ್ಷನ್ ಆಗಿರುತ್ತೆ. ತಕ್ಷಣವೇ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಕಳೆದ 6 ತಿಂಗಳಲ್ಲಿ ಯಾರ್ಯಾರ ಕಾಲಿಗೆ ಸರ್ಜರಿ ಆಗಿದೆಯೋ ಅವರೆಲ್ಲರ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾನೆ. ನಂತರ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಆಫೀಸರ್ ಮನೋಹರ್ ಒಬ್ಬ ಡಾಕ್ಟರ್ ನನ್ನ ಮೀಟ್ ಮಾಡಿ ಹೋಗ್ತಿರೋದನ್ನ ನೋಡ್ತಾನೆ. ತಕ್ಷಣವೇ ಡಾಕ್ಟರ್ ಬಳಿ ಹೋಗಿ ಆಫೀಸರ್ ಮನೋಹರ್ ಯಾಕೆ ಇಲ್ಲಿಗೆ ಬಂದಿದ್ದ ಅಂತ ವಿಚಾರಿಸಿದಾಗ ಮನೋಹರ್ಗೆ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಮರುದಿನ ಬೆಳಿಗ್ಗೆ ಅರವಿಂದ್ಗೆ 30 ರಿಂದ 35 ವರ್ಷದ ಒಳಗಡೆ ಇರುವ ಯಾವ್ಯಾವ ವ್ಯಕ್ತಿಗಳು ಕಾಲಿಗೆ ಸರ್ಜರಿ ಮಾಡಿಸಿಕೊಂಡಿದ್ರು ಎಲ್ಲ ಡೀಟೇಲ್ಸ್ ಗಳು ಸಿಗುತ್ತವೆ. ಅಷ್ಟು ಜನ ಪೇಷಂಟ್ ಗಳ ಲಿಸ್ಟ್ ಅಲ್ಲಿ 7 ಜನ ಹುಡುಗರು ಮಾತ್ರನೇ ಕಾಲಿಗೆ ಸರ್ಜರಿ ಮಾಡಿಸಿರ್ತಾರೆ. ಆ 7 ಜನ ಹುಡುಗರನ್ನ ಕೂಡ ಫೈಂಡ್ ಔಟ್ ಮಾಡಿ ಒಬ್ಬೊಬ್ಬರನ್ನೇ ಎನ್ಕ್ವೈರಿ ಮಾಡ್ತಾ ಕಡೆಗೆ ಸುಧಾಕರ್ ಎಂಬ ಹುಡುಗನ ಮನೆಗೆ ಬರ್ತಾರೆ. ಒಳಗಡೆ ಹೋಗಿ ಅವನ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಸುಧಾಕರ್ನ ತಂದೆಗೆ ಪ್ಯಾರಾಲಿಸಿಸ್ ಆಗಿರುವ ಕಾರಣ ಅವರು ಬೆಡ್ ರಿಡನ್ ಆಗಿದ್ದಾರೆ. ಈ ಸುಧಾಕರ್ ತನ್ನ ತಂದೆಯನ್ನ ತಾನೇ ನೋಡಿಕೊಳ್ತಾ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಜೀವನ ನಡೆಸ್ತಿರ್ತಾನೆ. ಅರವಿಂದ್ ಸರ್ಜರಿ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಹೌದು ಸರ್, ಇತ್ತೀಚೆಗೆ ಒಂದು ಕಾರ್ ಆಕ್ಸಿಡೆಂಟ್ ನಲ್ಲಿ ನನ್ನ ಕಾಲಿಗೆ ಸರ್ಜರಿ ಆಗಿದೆ. ಅದಕ್ಕೆ ಅರವಿಂದ್ ಸರಿ ಆ ಡಾಕ್ಯುಮೆಂಟ್ಸ್ ಗಳನ್ನ ತೋರ್ಸು ಅಂತ ಹೇಳಿದಾಗ ಸುಧಾಕರ್ ಒಂದು ರೀತಿ ಹೆದರಿಕೊಳ್ತಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರೋದನ್ನ ನೋಡ್ತೀವಿ. ಅವನ ಬಿಹೇವಿಯರ್ ಅನ್ನ ನೋಡ್ತಿದ್ದ ಹಾಗೇನೆ ಅರವಿಂದ್ಗೆ ಅರ್ಥ ಆಗುತ್ತೆ ಈ ಸುಧಾಕರ್ ತಮ್ಮ ಬಳಿ ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ. ಅದೇ ಸಮಯಕ್ಕೆ ಅರವಿಂದ್ಗೆ ಕಂಟ್ರೋಲ್ ರೂಮ್ ನಿಂದ ಮತ್ತೊಂದು ಕೊಲೆಯಾಗಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣವೇ ಕ್ರೈಮ್ ಸ್ಪಾಟ್ ಗೆ ಹೋಗಿ ನೋಡಿದ್ರೆ ಈ ಬಾರಿ ಆ ಸೀರಿಯಲ್ ಕಿಲ್ಲರ್ ಡೆಡ್ ಬಾಡಿಯನ್ನ ಸಿಟಿಯ ಒಳಗಡೆನೆ ತಂದು ಬಿಸಾಕಿ ಹೋಗಿರ್ತಾನೆ. ಆಗ ಅಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್, ಸರ್ ನಿನ್ನೆ ರಾತ್ರಿ ಒಬ್ಬ ಹುಚ್ಚ ಪೊಲೀಸ್ ಸ್ಟೇಷನ್ ಗೆ ಬಂದು ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದ, ಆದ್ರೆ ಆತ ಒಬ್ಬ ಹುಚ್ಚ ಆಗಿದ್ದ ಕಾರಣ ಅವನ ಮಾತು ಅರ್ಥ ಆಗದೆ ಅವನನ್ನ ಕಳುಹಿಸಿ ಬಿಟ್ವಿ. ಸರ್ ಆತ ಬಹುಶಃ ನಮ್ಗೆ ಸೀರಿಯಲ್ ಕಿಲ್ಲರ್ ನ ಬಗ್ಗೆನೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದ ಅನ್ಸುತ್ತೆ ಸರ್ ಅಂತ ಹೇಳ್ತಾನೆ. ತಕ್ಷಣವೇ ಅರವಿಂದ್ ಆ ಹುಚ್ಚ ಯಾರು ಅಂತ ಪತ್ತೆ ಮಾಡಿ ಅವನ ಬಳಿಗೆ ಹೋಗ್ತಾನೆ. ನಿನ್ನೆ ರಾತ್ರಿ ಯಾಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆ, ಅಷ್ಟಕ್ಕೂ ನೀನು ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಪಟ್ಟಂತಲ್ವಾ, ಏನದು ಅಂತ ವಿಚಾರಿಸ್ತಾನೆ. ಆಗ ಆ ಹುಚ್ಚ ಹೇಳೋದೇನಂದ್ರೆ, ಸರ್ ನಿನ್ನೆ ರಾತ್ರಿ ಒಬ್ಬಳು ಹುಡುಗಿ ಬಸ್ ನಿಂದ ಕೆಳಗಡೆ ಇಳಿದು ಮನೆಯ ಕಡೆ ಹೋಗ್ತಿದ್ಲು ಅನ್ಸುತ್ತೆ. ಆಗ ಮಾಸ್ಕ್ ಹಾಕಿಕೊಂಡು ಫುಲ್ ಕವರ್ ಅಪ್ ಆಗಿದ್ದ ಒಬ್ಬ ವ್ಯಕ್ತಿ ಕಾರ್ ನಲ್ಲಿ ಅಲ್ಲಿಗೆ ಬಂದು ಆಕೆಯನ್ನ ಕಿಡ್ನಾಪ್ ಮಾಡಿಬಿಟ್ಟ. ಇವನ ಮಾತುಗಳನ್ನ ಕೇಳಿದ ಅರವಿಂದ್ಗೆ ಕನ್ಫರ್ಮ್ ಆಗುತ್ತೆ ಈ ಹುಚ್ಚ ಹೇಳ್ತಿರುವ ಅದೇ ಹುಡುಗಿಯನ್ನೇ ಸೀರಿಯಲ್ ಕಿಲ್ಲರ್ ಈಗ ಕೊಲೆ ಮಾಡಿರೋದು ಅಂತ. ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗೋದೇನೆಂದ್ರೆ ಕೊಲೆಯಾಗಿರುವ ಆ ಹುಡುಗಿ ಪ್ರತಿದಿನ ತನ್ನ ಸ್ಕೂಟರ್ ನಲ್ಲಿ ಓಡಾಡ್ತಿದ್ಲು. ಆದ್ರೆ ಕೊಲೆಯಾದ ದಿನ ರಾತ್ರಿ ಮಾತ್ರನೇ ಆಕೆ ಬಸ್ ನಲ್ಲಿ ಓಡಾಡಿದ್ದಾಳೆ. ಇದರರ್ಥ ಬಹುಶಃ ಆ ಹುಡುಗಿಯ ಸ್ಕೂಟರ್ ರಿಪೇರಿ ಆಗಿರಬಹುದು ಅಂತ ಸುತ್ತಮುತ್ತ ಇರುವ ಎಲ್ಲ ಗ್ಯಾರೇಜ್ ಗಳಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಆಗ ಅಲ್ಲೇ ಇದ್ದ ಒಂದು ಗ್ಯಾರೇಜ್ ನಲ್ಲಿ ಕೊಲೆಯಾಗಿರುವ ಆ ಹುಡುಗಿ ತನ್ನ ಸ್ಕೂಟರ್ ಅನ್ನ ರಿಪೇರಿಗೆ ಬಿಟ್ಟಿದ್ಲು ಅಂತ ಗೊತ್ತಾಗುತ್ತೆ. ತಕ್ಷಣವೇ ಗ್ಯಾರೇಜ್ ಗೆ ಹೋಗಿ ಆಕೆ ಗಾಡಿಯನ್ನ ಚೆಕ್ ಮಾಡಿದಾಗ ಆಕೆ ಡಾಕ್ಯುಮೆಂಟ್ಸ್ ನಲ್ಲಿ ಆಕೆ ಹೆಸರು ಮೀರಾ ಅಂತ ಮೆನ್ಷನ್ ಆಗಿರುತ್ತೆ. ತಕ್ಷಣವೇ ಅರವಿಂದ್ ಆ ಡಾಕ್ಯುಮೆಂಟ್ ನಲ್ಲಿದ್ದ ಅಡ್ರೆಸ್ ಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಮೀರಾ ಬದುಕೇ ಇರ್ತಾಳೆ. ಆ ಮೀರಾಳನ್ನ ನೋಡ್ತಿದ್ದ ಹಾಗೇನೆ ಅರವಿಂದ್ ಜೊತೆ ಇದ್ದ ಒಬ್ಬ ಕಾನ್ಸ್ಟೇಬಲ್ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಆತ ಆಕೆಯನ್ನ ನೋಡ್ತಿದ್ದ ಹಾಗೇನೆ ನೀನೇ ಅಲ್ವಾ ನಿನ್ನೆ ರಾತ್ರಿ ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದು. ಸ್ನೇಹಿತರೆ, ಹಿಂದಿನ ದಿನ ಆ ಹುಚ್ಚ ಪೊಲೀಸ್ ಸ್ಟೇಷನ್ ಗೆ ಬಂದು ಅಲ್ಲಿಂದ ಹೋದ ನಂತರ ಈ ಹುಡುಗಿ ಕೂಡ ಬಂದಿರ್ತಾಳೆ. ವಿಷಯವೇನು ಅಂತ ಕೇಳಿದಾಗ ಆ ಮೀರಾ ನಮ್ಮ ಮನೆಯ ನಾಯಿ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿರ್ತಾಳೆ. ಕೋಪಗೊಂಡ ಕಾನ್ಸ್ಟೇಬಲ್ ನಾಯಿಯನ್ನೆಲ್ಲ ಹುಡ್ಕೋದಕ್ಕೆ ಆಗೋದಿಲ್ಲ ಅಂತ ಬೈದು ಕಳುಹಿಸಿ ಬಿಟ್ಟಿರ್ತಾನೆ. ಈಗ ಮನೆ ಒಳಗಡೆ ಬಂದು ಚೆಕ್ ಮಾಡ್ತಿದ್ದಾಗ ಅರವಿಂದ್ ಹಾಗೂ ಮನೋಹರ್ ಒಂದು ಫೋಟೋವನ್ನ ನೋಡಿ ಒಂದೇ ಸರಿ ಶಾಕ್ ಆಗಿ ಬಿಡ್ತಾರೆ. ಯಾಕಂದ್ರೆ ಫೋಟೋದಲ್ಲಿ ಮೀರಾಳ ರೀತಿನೇ ಕಾಣುವ ಆಕೆಯ ಟ್ವಿನ್ ಸಿಸ್ಟರ್ ಕೂಡ ಇರ್ತಾಳೆ. ಹಾಗೂ ಅವರ ಫೋಟೋದ ಪಕ್ಕದಲ್ಲೇ ಟ್ವಿನ್ ಬರ್ಡ್ಸ್ ಎಂಬ ಒಂದು ಸ್ಕೂಲ್ ನ ಫೋಟೋ ಕೂಡ ಹಾಕಿರ್ತಾರೆ. ಅರವಿಂದ್ ಆ ಫೋಟೋವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಫೋಟೋದಲ್ಲಿರುವ ಎಲ್ಲರೂ ಕೂಡ ಟ್ವಿನ್ಸ್ ಆಗಿರ್ತಾರೆ. ಇದಾದ ನಂತರ ತಕ್ಷಣವೇ ಅರವಿಂದ್ ಸುಧಾಕರ್ನನ್ನ ಪೊಲೀಸ್ ಸ್ಟೇಷನ್ ಗೆ ಕರೆದು ಎನ್ಕ್ವೈರಿ ಮಾಡಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ
ಆ ಸುಧಾಕರ್ಗೂ ಕೂಡ ಅವಳಿ ಜವಳಿ ಅಂದ್ರೆ ಟ್ವಿನ್ ಬ್ರದರ್ ಇರ್ತಾನೆ ಹಾಗೂ ಇವರು ಕೂಡ ಓದಿರೋದು ಆ ಟ್ವಿನ್ ಬರ್ಡ್ಸ್ ಎಂಬ ಸ್ಕೂಲ್ ನಲ್ಲೇ. ಈಗ ಅರವಿಂದ್ಗೆ ಇವರೆಲ್ಲ ಸೇರಿ ತನ್ನ ಬಳಿ ಏನನ್ನೋ ಮುಚ್ಚಿಡ್ತಿದ್ದಾರೆ ಅಂತ ಮತ್ತಷ್ಟು ಅನುಮಾನ ಶುರುವಾಗಿ ಸುಧಾಕರ್ಗೆ ಸರಿಯಾಗಿ ಹೆದರಿಸಿ ಎನ್ಕ್ವೈರಿ ಮಾಡ್ತಾನೆ. ಈಗ ಆತ ಹೇಳೋದೇನಂದ್ರೆ, ಸರ್ ನನ್ನ ಹೆಸರು ಸುಧಾಕರ್ ಅಲ್ಲ, ನನ್ನ ಹೆಸರು ಸುರೇಂದರ್. 5 ದಿನಗಳ ಹಿಂದೆ ನನ್ನ ತಮ್ಮ ಸುಧಾಕರ್ ನಾನು ಬರೋದು ಲೇಟ್ ಆಗುತ್ತೆ, ನೀನು ಊಟ ಮಾಡಿ ಮಲ್ಕೋ ಅಂತ ಕಾಲ್ ಮಾಡಿ ಹೇಳ್ದ. ಸರಿ ಅಂತ ನಾನು ಮಲ್ಕೊಂಡೆ. ಆದ್ರೆ ಮರುದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ನನ್ನ ತಮ್ಮ ಮನೆಗೆ ಬಂದೇ ಇರಲಿಲ್ಲ. ಅದೇ ಸಮಯಕ್ಕೆ ಒಂದು ಅನ್ನೋನ್ ನಂಬರ್ ನಿಂದ ನನ್ನ ಮೊಬೈಲ್ಗೆ ಕಾಲ್ ಬಂತು. ಮಾಸ್ಕ್ ಹಾಕಿಕೊಂಡು ಫುಲ್ ಕವರ್ ಅಪ್ ಆಗಿದ್ದ ಒಬ್ಬ ವ್ಯಕ್ತಿ ನನ್ನ ತಮ್ಮನನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡ್ತಿದ್ದ. ನಿನ್ನ ತಮ್ಮ ನಿನ್ಗೆ ಜೀವಂತವಾಗಿ ವಾಪಸ್ ಬೇಕು ಅಂದ್ರೆ ನಾನು ಹೇಳಿದ ಹಾಗೆ ಮಾಡು ಅಂತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ದ. ಮತ್ತೊಂದು ಕಡೆ ಕೊಲೆಯಾಗಿತ್ತಲ್ವಾ ಆ ಹುಡುಗಿ ಮೀರಾಳ ಅಕ್ಕನಿಗೂ ಕೂಡ ಆ ಕಿಡ್ನಾಪರ್ ಇದೇ ರೀತಿ ವಿಡಿಯೋ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಹೆದರಿಕೊಂಡ ಮೀರಾಳಕ್ಕ ಪೊಲೀಸ್ ಸ್ಟೇಷನ್ಗೆ ಇನ್ನೇನು ಹೋಗ್ಬೇಕು ಅನ್ನೋಷ್ಟರಲ್ಲಿ ಈಕೆ ಮೇಲೆ ಕಣ್ಣಿಟ್ಟಿದ್ದ ಆ ಕಿಡ್ನಾಪರ್ ಕಾಲ್ ಮಾಡಿರ್ತಾನೆ. ಹೆದರಿಕೊಂಡ ಮೀರಾಳಕ್ಕ ಬಂದ ವಿಷಯವನ್ನ ಮುಚ್ಚಿಟ್ಟು ನಾಯಿ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿರ್ತಾನೆ. ನಂತರ ಆ ಕಿಡ್ನಾಪರ್ ಇವರಿಬ್ಬರಿಗೂ ಕೂಡ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳಿರ್ತಾನೆ. ನಂತರ ಇಬ್ಬರಿಗೂ ಕೂಡ ಬ್ಲಾಕ್ ಮೇಲ್ ಮಾಡ್ತಾ ನಿನ್ನ ತಂಗಿ ಹಾಗೂ ತಮ್ಮ ವಾಪಸ್ ಬೇಕು ಅಂದ್ರೆ ಅಲ್ಲಿ ಕೂತಿರುವ ವ್ಯಕ್ತಿಗೆ ಶೂಟ್ ಮಾಡಿ ಸಾಯಿಸಿ ಅಂತ ಗನ್ ಅನ್ನ ಕೊಟ್ಟಿರ್ತಾನೆ. ಚೇರ್ಗೆ ಕಟ್ಟಿ ಹಾಕಿದ್ದ ವ್ಯಕ್ತಿಗೂ ಕೂಡ ಮಾಸ್ಕ್ ಹಾಕಿದ್ದ ಕಾರಣ ಅಲ್ಲಿರೋದು ಯಾರು ಅಂತ ಗೊತ್ತಿಲ್ಲದೆ ಇಬ್ಬರು ಶೂಟ್ ಮಾಡಿ ಸಾಯಿಸಿ ಬಿಟ್ಟಿರ್ತಾರೆ. ನಂತರವೇ ಇವರಿಬ್ಬರಿಗೆ ಗೊತ್ತಾಗಿರುತ್ತೆ ತಾವು ಶೂಟ್ ಮಾಡಿ ಸಾಯಿಸಿದ್ದು ತನ್ನ ತಮ್ಮ ಹಾಗೂ ತಂಗಿಯನ್ನ ಅಂತ. ಈಗ ಇವರಿಬ್ಬರು ಕೂಡ ತಾವೇ ತಮ್ಮ ಕೈಯಾರ ತಮ್ಮ ತಂಗಿಯನ್ನ ಹಾಗೂ ತಮ್ಮನನ್ನ ಕೊಲೆ ಮಾಡಿದ ಕಾರಣ ಪೊಲೀಸರಿಗೆ ಈ ವಿಷಯವನ್ನ ಹೇಳದೆ ಸುಮ್ಮನಾಗಿರ್ತಾರೆ. ಇದಾದ ನಂತರ ಅರವಿಂದ್ ಇಬ್ಬರನ್ನು ಒಟ್ಟಿಗೆ ಕೂರಿಸಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಈ ಸುರೇಂದರ್ ಹಾಗೂ ತಾರಾ ಇಬ್ಬರು ಕೂಡ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ನಂತರ ಇವರಿಬ್ಬರಿಗೆ ಇವರ ಸ್ಕೂಲ್ ನ ಫೋಟೋವನ್ನ ತೋರಿಸಿ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆ ಅಂತ ಕೇಳಿದಾಗ ಇಬ್ಬರು ಕೂಡ ಬೆಂಜಮಿನ್ ಎಂಬಾತನ ಮೇಲೆ ಅನುಮಾನ ಇದೆ ಅಂತ ಒಟ್ಟಿಗೆ ಹೇಳ್ತಾರೆ. ಅರವಿಂದ್ ತಾರಾಳ ಮೊಬೈಲ್ ಅನ್ನ ಚೆಕ್ ಮಾಡ್ತಿದ್ದಾಗ ಅರವಿಂದ್ಗೆ ಸ್ಯಾನ್ ಎಂಬ ಹುಡುಗಿ ನನ್ನನ್ನ ಪ್ರೀತಿ ಮಾಡೋ ಅಂತ ಹಿಂದೆ ಬಿದ್ದಿದ್ದಲ್ವಾ, ಆಕೆಯ ಫೋಟೋ ಕೂಡ ಇರುತ್ತೆ. ಇದನ್ನ ನೋಡಿ ಮತ್ತಷ್ಟು ಆಶ್ಚರ್ಯವಾಗಿ ಯಾರಿಕೆ ಅಂತ ಕೇಳಿದಾಗ ಗೊತ್ತಾಗಿರುತ್ತೆ ಆಕೆ ಹೆಸರು ಸಂಗೀತ. ಆಕೆ ಈ ತಾರನ ಫ್ರೆಂಡ್ ಆಗಿರ್ತಾಳೆ. ನಂತರ ಅವರಿಬ್ಬರನ್ನ ಇನ್ನೇನೋ ಅಲ್ಲಿಂದ ಕಳಿಸ್ಬೇಕು ಅನ್ನುವಾಗ ಸುರೇಂದರ್ನನ್ನ ತಡೆದು, ಹೌದು ಕಾಲಿಗೆ ಸರ್ಜರಿ ಆಗಿದ್ದು ನಿನ್ನ ತಮ್ಮನ ಕಾಲ್ಗೆ ಅಲ್ವಾ, ನಿನ್ನ ಕಾಲ್ಗೆ ಏಕೆ ಗಾಯಗಳಾಗಿದೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ಸುರೇಂದರ್ ಹೇಳೋದನಂದ್ರೆ, ಸರ್ ನನ್ನ ತಮ್ಮನನ್ನ ನಾನೇ ಕೈಯಾರ ಕೊಲೆ ಮಾಡಿದ ನಂತರ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನೇ ಗಾಯ ಮಾಡ್ಕೊಂಡೆ ಅಂತ ಹೇಳ್ತಾನೆ. ಇದಾದ ನಂತರ ಅರವಿಂದ್ ಮನೋಹರ್ನನ್ನ ಕರೆದುಕೊಂಡು ಇವರೆಲ್ಲ ಓದಿದ್ದ ಆ ಟ್ವಿನ್ ಬರ್ಡ್ಸ್ ಎಂಬ ಸ್ಕೂಲ್ಗೆ ಎನ್ಕ್ವೈರಿಗೆ ಅಂತ ಹೋಗ್ತಾರೆ. ಸ್ನೇಹಿತರೆ, ಈಗ ಅರವಿಂದ್ ರಿವೀಲ್ ಮಾಡುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ, ಇದುವರೆಗೂ ಆ ಸೀರಿಯಲ್ ಕಿಲ್ಲರ್ ನ ಕೈಯಲ್ಲಿ ಯಾರ್ಯಾರು ಕೊಲೆಯಾಗಿದ್ದಾರೋ ಅವರೆಲ್ಲ ಕೂಡ ಟ್ವಿನ್ ಬ್ರದರ್ ಅಥವಾ ಸಿಸ್ಟರ್ ಆಗಿರ್ತಾರೆ. ಹಾಗೂ ಕೊಲೆಯಾಗಿರುವ ಆ ಎಲ್ಲ ವಿಕ್ಟಿಮ್ಗಳು ಕೂಡ ಈ ಟ್ವಿನ್ ಬರ್ಡ್ಸ್ ಎಂಬ ಸ್ಕೂಲ್ ನಲ್ಲಿ ಒಂದೇ ಕ್ಲಾಸ್ ನಲ್ಲೇ ಓದಿರ್ತಾರೆ. ಆ ಸ್ಕೂಲ್ ಪ್ರಿನ್ಸಿಪಲ್ ಮೇಡಮ್ ನ ಬಳಿ ವಿಚಾರಿಸಿದಾಗ ಆಕೆ ಕೂಡ ನನ್ಗೆ ಬೆಂಜಮಿನ್ ಎಂಬ ಹುಡುಗನ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾಳೆ. ಎಲ್ಲರೂ ಕೂಡ ಬೆಂಜಮಿನ್ ಎಂಬ ಹೆಸರನ್ನೇ ಹೇಳ್ತಿರೋದನ್ನ ನೋಡಿದ ಅರವಿಂದ್ ಹಾಗೂ ಮನೋಹರ್ಗೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಅಷ್ಟಕ್ಕೂ ಏನ್ ನಡೀತು ಅಂತ ಕೇಳಿದಾಗ ಆ ಪ್ರಿನ್ಸಿಪಲ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಹಲವು ವರ್ಷಗಳ ಹಿಂದೆ ಈ ಪ್ರಿನ್ಸಿಪಲ್ ತನ್ನ ಗಂಡನ ಜೊತೆ ಸೇರಿ ಒಂದು ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಒಂದು ವರ್ಷ ಇವರ ಸ್ಕೂಲ್ಗೆ ಒಟ್ಟು 6 ಜನ ಅವಳಿ ಜವಳಿ ಮಕ್ಕಳು ಅಡ್ಮಿಷನ್ ಆಗ್ತಾರೆ. ಈ ವಿಷಯ ಲೋಕಲ್ ನ್ಯೂಸ್ ಪೇಪರ್ ಗಳಲ್ಲಿ ತುಂಬಾನೇ ವೈರಲ್ ಆಗಿರುತ್ತೆ. ಈ ವಿಷಯ ಸುತ್ತಮುತ್ತಲಿನ ಜನಗಳಿಗೂ ಕೂಡ ಗೊತ್ತಾಗಿ ತಮ್ಮ ಅವಳಿ ಜವಳಿ ಮಕ್ಕಳನ್ನ ಕೂಡ ಇದೇ ಸ್ಕೂಲ್ಗೆ ಅಡ್ಮಿಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ದಿನಗಳು ಕಳೆದಂತೆ ಆ ಸ್ಕೂಲ್ ತುಂಬಾನೇ ದೊಡ್ಡದಾಗಿ ಬೆಳೆಯುತ್ತೆ. ನಂತರ ಸ್ಕೂಲ್ ನ ಹೆಸರನ್ನ ಟ್ವಿನ್ ಬರ್ಡ್ಸ್ ಸ್ಕೂಲ್ ಅಂತ ಚೇಂಜ್ ಮಾಡಲಾಗುತ್ತೆ. ಹೀಗಿರುವಾಗಲೇ ಒಂದು ದಿನ ಸ್ಕೂಲ್ ನಲ್ಲಿ ನಡೆಯುತ್ತಿದ್ದ ಒಂದು ಚೆಸ್ ಕಾಂಪಿಟೇಷನ್ ಗೆ ಬೆಂಜಮಿನ್ ಎಂಬ ಸ್ಟೂಡೆಂಟ್ ಬಂದಿರ್ತಾನೆ. ಆ ಕಾಂಪಿಟೇಷನ್ ನಲ್ಲಿ ಬೆಂಜಮಿನ್ ಎಂಬ ಆ ಹುಡುಗನೇ ವಿನ್ನರ್ ಆಗಿರ್ತಾನೆ. ಬೆಂಜಮಿನ್ ಅನ್ನ ನೋಡಿದ ಸ್ಕೂಲ್ ಪ್ರಿನ್ಸಿಪಲ್ ಅವನ ಬ್ಯಾಕ್ ಗ್ರೌಂಡ್ ಅನ್ನ ವಿಚಾರಿಸಿದಾಗ ಆ ಬೆಂಜಮಿನ್ ಎಂಬ ತನಗೆ ಫ್ರಾನ್ಸಿಸ್ ಎಂಬ ಒಬ್ಬ ತಮ್ಮ ಇದ್ದಾನೆ ಅಂತ ಗೊತ್ತಾಗಿರುತ್ತೆ. ಆದ್ರೆ ಬೆಂಜಮಿನ್ ನ ತಮ್ಮ ಫ್ರಾನ್ಸಿಸ್ ನ ಬುದ್ಧಿ ಅಷ್ಟೊಂದು ಚುರುಕಾಗಿರೋದಿಲ್ಲ. ಜೊತೆಗೆ ಅವನಿಗೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಕೂಡ ಇರುತ್ತೆ. ಈಗ ಆ ಹುಡುಗ ಬೆಂಜಮಿನ್ ತುಂಬಾನೇ ಚೆನ್ನಾಗಿ ಚೆಸ್ ಆಟ ಆಡ್ತಾ ಇದ್ದ ಕಾರಣ ಅವನನ್ನ ತಮ್ಮ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಪ್ರಿನ್ಸಿಪಲ್ ಡಿಸೈಡ್ ಮಾಡ್ತಾರೆ. ನಂತರ ಬೆಂಜಮಿನ್ ಹಾಗೂ ಫ್ರಾನ್ಸಿಸ್ ನ ಬ್ಯಾಕ್ ಗ್ರೌಂಡ್ ಅನ್ನ ಮತ್ತಷ್ಟು ವಿಚಾರಿಸಿದಾಗ ಗೊತ್ತಾಗಿರುತ್ತೆ ಅವರಿಬ್ಬರು ಅನಾಥರು. ಚಿಕ್ಕ ವಯಸ್ಸಲ್ಲೇ ತಮ್ಮ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ಇವರಿಬ್ಬರು ಸದ್ಯ ಫುಟ್ಪಾತ್ ನಲ್ಲಿ ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿರುತ್ತೆ. ನಂತರ ಪ್ರಿನ್ಸಿಪಲ್ ಅವರಿಬ್ಬರನ್ನ ತಮ್ಮ ಸ್ಕೂಲ್ ನಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡು ಹಾಸ್ಟೆಲ್ ನಲ್ಲಿ ಇರೋದಕ್ಕೆ ಅವಕಾಶ ಮಾಡಿ
ಮಾಡಿಕೊಡ್ತಾಳೆ. ಬೆಂಜಮಿನ್ ತುಂಬಾನೇ ಬ್ರಿಲಿಯಂಟ್ ಹುಡುಗ ಆಗಿದ್ದ ಕಾರಣ ಕ್ಲಾಸ್ ನ ಎಲ್ಲ ಎಕ್ಸಾಮ್ ಗಳಲ್ಲೂ ಕೂಡ ಅವನೇ ಟಾಪರ್ ಆಗ್ತಿರ್ತಾನೆ. ಆದ್ರೆ ಇವನ ತಮ್ಮ ಫ್ರಾನ್ಸಿಸ್ಗೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇದ್ದ ಕಾರಣ ಇವನ ಕ್ಲಾಸ್ಮೇಟ್ಸ್ ಎಲ್ಲ ಅವನಿಗೆ ಆಗಾಗ ಗೇಲಿ ಮಾಡೋದು ರೇಗ್ಸೋದೆಲ್ಲ ಮಾಡ್ತಿರ್ತಾರೆ. ಬೆಂಜಮಿನ್ ಯಾವಾಗ್ಲೂ ತನ್ನ ತಮ್ಮ ಫ್ರಾನ್ಸಿಸ್ಗೆ ಪ್ರೊಟೆಕ್ಷನ್ ಆಗಿ ಇರ್ತಾನೆ. ಇದೇ ವಿಷಯವಾಗಿ ಒಂದು ದಿನ ಬೆಂಜಮಿನ್ ತನ್ನ ಕ್ಲಾಸ್ಮೇಟ್ಸ್ ಗಳಿಗೆಲ್ಲ ಸರಿಯಾಗಿ ಹೊಡೆದು ಬಿಟ್ಟಿದ್ದ ಅಂತ ಪ್ರಿನ್ಸಿಪಲ್ ಇವನಿಗೆ ಸರಿಯಾಗಿ ಪನಿಷ್ಮೆಂಟ್ ಕೂಡ ಕೊಟ್ಟಿರ್ತಾಳೆ. ಆ ದಿನ ರಾತ್ರಿ ಹಾಸ್ಟೆಲ್ ನಲ್ಲಿ ಇದ್ದಕ್ಕಿದ್ದ ಹಾಗೆ ಪವರ್ ಕಟ್ ಆದ ಕಾರಣ ಫ್ರಾನ್ಸಿಸ್ ತುಂಬಾನೇ ಹೆದರಿಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ತಕ್ಷಣವೇ ಬೆಂಜಮಿನ್ ತನ್ನ ತಮ್ಮನನ್ನ ಹಗ್ ಮಾಡಿ ಅವನಿಗೆ ಸಮಾಧಾನ ಮಾಡ್ತಾನೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗೋದೇನಂದ್ರೆ ಫ್ರಾನ್ಸಿಸ್ಗೆ ಕತ್ತಲ್ ಅಂದ್ರೆ ತುಂಬಾನೇ ಹೆದರಿಕೆ ಇರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ನ್ಯಾಷನಲ್ ಲೆವೆಲ್ ನ ಚೆಸ್ ಕಾಂಪಿಟೇಷನ್ ಇದ್ದ ಕಾರಣ ಪ್ರಿನ್ಸಿಪಲ್ ಗಂಡ ಬೆಂಜಮಿನ್ ಅನ್ನ ಕರೆದುಕೊಂಡು ಹೋಗ್ತಾರೆ. ಈಗ ಬೆಂಜಮಿನ್ 2 ದಿನ ಕ್ಲಾಸ್ಗೆ ಬರೋದಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಇವನ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ಫ್ರಾನ್ಸಿಸ್ಗೆ ರೇಗ್ಸೋದಕ್ಕೆ ಶುರು ಮಾಡ್ತಾರೆ. ಫ್ರಾನ್ಸಿಸ್ ಈ ವಿಷಯವನ್ನ ಯಾರಿಗೂ ಹೇಳದೆ ಒಬ್ಬನೇ ಕೊರಗೋದಕ್ಕೆ ಶುರು ಮಾಡ್ತಾನೆ. 2 ದಿನಗಳ ನಂತರ ಬೆಂಜಮಿನ್ ಚೆಸ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ವಾಪಸ್ ಆದಾಗ್ಲೂ ಕೂಡ ಫ್ರಾನ್ಸಿಸ್ ಅವನಿಗೆ ಏನನ್ನು ಕೂಡ ಹೇಳೋದಿಲ್ಲ. ಒಂದು ದಿನ ಫ್ರಾನ್ಸಿಸ್ಗೆ ಇರುವ ಫೋಬಿಯಾದ ಬಗ್ಗೆ ಇಬ್ಬರು ಟೀಚರ್ ಗಳು ಮಾತನಾಡ್ತಿರೋದನ್ನ ಒಬ್ಬ ಹುಡುಗ ಕೇಳಿಸಿಕೊಳ್ತಾನೆ. ತಕ್ಷಣವೇ ತನ್ನ ಕ್ಲಾಸ್ಗೆ ಹೋಗಿ ತನ್ನ ಫ್ರೆಂಡ್ಸ್ ಗಳಿಗೆ ಬೆಂಜಮಿನ್ ತಮ್ಮ ಫ್ರಾನ್ಸಿಸ್ಗೆ ಇರುವ ಫೋಬಿಯಾದ ಬಗ್ಗೆ ಎಲ್ಲರಿಗೂ ಹೇಳಿ ಅವನಿಗೆ ರ್ಯಾಗ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾನೆ. ಬೆಂಜಮಿನ್ ಕ್ಲಾಸ್ ನಲ್ಲಿ ಇಲ್ಲದ ಸಮಯವನ್ನ ನೋಡ್ಕೊಂಡು ಎಲ್ಲ ಕಿಟಕಿಗಳನ್ನ ಬಂದ್ ಮಾಡಿ ಲೈಟ್ ಅನ್ನ ಆಫ್ ಮಾಡಿ ಫ್ರಾನ್ಸಿಸ್ಗೆ ಹೆದರಿಸೋದಕ್ಕೆ ಶುರು ಮಾಡ್ತಾರೆ. ಮೊದಲೇ ಕತ್ತಲಂದ್ರೆ ಫೋಬಿಯಾ ಇದ್ದ ಫ್ರಾನ್ಸಿಸ್ಗೆ ಭಯ ಪಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಆನ್ ದ ಸ್ಪಾಟ್ ಸತ್ತೋಗಿರ್ತಾನೆ. ಈ ವಿಷಯ ಬೆಂಜಮಿನ್ಗೆ ಗೊತ್ತಾಗಿ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳ್ತಾನೆ. ಫ್ರಾನ್ಸಿಸ್ ನ ಅಂತಿಮ ಸಂಸ್ಕಾರ ಆಗಿ ಸುಮಾರು 3 ದಿನಗಳು ಕಳೆದ್ರೂ ಕೂಡ ಬೆಂಜಮಿನ್ ಅಲ್ಲೇ ಅಳುತ್ತಾ ಕೂತಿರ್ತಾನೆ. ಹೀಗೆ ದಿನಗಳು ಕಳೆದಂತೆ ತನ್ನ ತಮ್ಮನನ್ನ ನೆನೆಸಿಕೊಂಡು ಒಂದು ರೀತಿ ಡಿಪ್ರೆಷನ್ಗೆ ಹೊರಟು ಹೋಗ್ತಾನೆ. ಇದೇ ರೀತಿ ಮುಂದುವರೆದ್ರೆ ಬೆಂಜಮಿನ್ಗೆ ತನ್ನ ತಮ್ಮನ ನೆನಪಾಗಿ ಆತ ಹುಚ್ಚ ಹಾಕೋದು ಕನ್ಫರ್ಮ್. ಹಾಗಾಗ್ಬಾರ್ದು ಅಂದ್ರೆ ಅವನನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅಂತ ಅವನನ್ನ ಒಂದು ಆರ್ಫನೇಜ್ ಗೆ ಸೇರಿಸ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಪ್ರಿನ್ಸಿಪಲ್ ಅರವಿಂದ್ ಗೆ, ಸರ್ ಆವತ್ತೆ ಕೊನೆಯದಾಗಿ ನಾನು ಬೆಂಜಮಿನ್ ಅನ್ನ ನೋಡಿದ್ದು. ಆತ ಆರ್ಫನೇಜ್ ಗೆ ಹೋಗಿ ಕೆಲವೇ ದಿನಗಳಲ್ಲಿ ಒಂದು ಫ್ಯಾಮಿಲಿ ಬಂದು ಅವನನ್ನ ದತ್ತು ಪಡೆದುಕೊಂಡ್ರು ಅಂತ ಗೊತ್ತಾಯ್ತು. ಇದಾಗಿ ಕೆಲವೇ ದಿನಗಳ ನಂತರ ನಮ್ಮ ಸ್ಕೂಲ್ಗೆ ಬೆಂಕಿ ಬಿದ್ದು ಎಲ್ಲ ಸುಟ್ಟು ಕರಕಲಾಯ್ತು. ಈ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾನೇ ಸಾಲ ಸೋಲ ಮಾಡಿದ್ದ ನನ್ನ ಗಂಡ ಇದೇ ಡಿಪ್ರೆಷನ್ ನಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋದ್ರು. ಇದಾದ ನಂತರ ಅರವಿಂದ್ ಹಾಗೂ ಮನೋಹರ್ ಮಿಕ್ಕ ಸ್ಟೂಡೆಂಟ್ ಗಳ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅರವಿಂದ್ ಅಲ್ಲಿಂದ ಸೀದಾ ತನ್ನನ್ನ ಪ್ರೀತಿ ಮಾಡು ಅಂತ ಹಿಂದೆ ಬಿದ್ದಿದ್ದ ಸಂಜನಳ ಮನೆಗೆ ಬರ್ತಾನೆ. ಡೋರ್ ಓಪನ್ ಮಾಡಿದ ಆಕೆ ಅರವಿಂದ್ ಅನ್ನ ನೋಡಿ ಯಾರು ಬೇಕಿತ್ತು ಅಂತ ಕೇಳ್ತಾಳೆ. ಈಕೆ ಮಾತುಗಳನ್ನ ಕೇಳಿದ ಅರವಿಂದ್ಗೆ ಶಾಕ್ ಆಗುತ್ತೆ. ಹಾಗೂ ಈಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈಗ ಡೋರ್ ಅನ್ನ ಓಪನ್ ಮಾಡಿರೋದು ಸಂಜನಾ ಅಲ್ಲ, ಬದಲಿಗೆ ಅವಳ ಅಕ್ಕ ಅಂಜನಾ. ಇದರ ಅರ್ಥ ಸಂಜನಗೂ ಕೂಡ ಒಬ್ಬಳ ಟ್ವಿನ್ ಸಿಸ್ಟರ್ ಇರ್ತಾಳೆ. ಹಾಗೂ ಅರವಿಂದ್ ಮೂಲಕ ನಮಗೆ ಗೊತ್ತಾಗುತ್ತೇನಂದ್ರೆ ಇವರಿಬ್ಬರು ಕೂಡ ಬೆಂಜಮಿನ್ ನ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಈಗ ಆ ಸೀರಿಯಲ್ ಕಿಲ್ಲರ್ ಬೆಂಜಮಿನ್ ನೆಕ್ಸ್ಟ್ ಇವರನ್ನೇ ಕೊಲೆ ಮಾಡಬಹುದು ಅಂತ ಗೆಸ್ ಮಾಡಿದ ಅರವಿಂದ್ ಇವರ ಸೇಫ್ಟಿಗೆ ಅಂತ ಇವರನ್ನ ಕರೆದುಕೊಂಡು ಹೋಗಿ ಮನೋಹರ್ನ ಮನೆಗೆ ಬಿಡ್ತಾನೆ. ಈಗ ಅರವಿಂದ್ ಸ್ಕೂಲ್ ನ ಮತ್ತಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಬೆಂಜಮಿನ್ ನ ಕ್ಲಾಸ್ ನಲ್ಲಿ ಓದಿದ್ದ ಧೀರನ್ ಹಾಗೂ ಧೀರಜ್ ಎಂಬ ಇಬ್ಬರು ಹುಡುಗರು ಮಾತ್ರನೇ ಉಳಿದಿದ್ದಾರೆ ಅಂತ. ಇಲ್ಲಿಗೆ ಸೀನ್ ಕಟ್ ಹಾಕಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಪೊಲೀಸರಿಗೆ ಮತ್ತೊಂದು ಡೆಡ್ ಬಾಡಿ ಸಿಗುತ್ತೆ. ಇದನ್ನ ನೋಡಿದ ಪೊಲೀಸ್ ಕಮಿಷನರ್ಗೆ ತುಂಬಾನೇ ಕೋಪ ಬರುತ್ತೆ. ನಿನ್ಗೆ ಮಾತ್ರ ಧೀರನ್ ಹಾಗೂ ಧೀರಜ್ ಎಂಬ ಆ ಹುಡುಗರು ಯಾರು ಅಂತ ಪತ್ತೆ ಮಾಡೋದಕ್ಕಾಗ್ಲಿಲ್ಲ. ಆದ್ರೆ ಆ ಸೀರಿಯಲ್ ಕಿಲ್ಲರ್ ನೋಡಿದ್ರೆ ಸೇಮ್ ಪ್ಯಾಟರ್ನ್ ನಲ್ಲಿ ಮತ್ತೊಂದು ಕೊಲೆಯನ್ನ ಮಾಡಿದ್ದಾನೆ. ಈಗ ಕೊಲೆಯಾಗಿರುವ ಈ ವ್ಯಕ್ತಿ ಧೀರಜ್ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ರೇಗ್ತಾರೆ. ಅದಕ್ಕೆ ಅರವಿಂದ್, ಸರ್ ಈಗ ಕೊಲೆಯಾಗಿರೋದು ಧೀರನ್ ಅಂತ ತಾನು ಇಷ್ಟು ದಿನ ಅನಾಲಿಸಿಸ್ ಮಾಡಿದ್ದನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸರ್, ಆ ದಿನ ಬೆಂಜಮಿನ್ ತಮ್ಮ ಕ್ಲಾಸ್ ನಲ್ಲಿ ಸತ್ತಿದ್ದಾಗ ಅವನ ಕ್ಲಾಸ್ಮೇಟ್ಸ್ ಗಳು 2 ಗ್ರೂಪ್ ಆಗಿ ಡಿವೈಡ್ ಆಗಿದ್ರು. ಒಂದು ಬ್ಯಾಚ್ ಕೆಮಿಸ್ಟ್ರಿ ಲ್ಯಾಬ್ ಗೆ ಹೋಗಿದ್ರೆ ಮತ್ತೊಂದು ಬ್ಯಾಚ್ ಫಿಸಿಕ್ಸ್ ಲ್ಯಾಬ್ ಗೆ ಹೋಗಿದ್ರು. ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿದ್ದ ಸ್ಟೂಡೆಂಟ್ಸ್ ಗಳು ಲೈಟ್ ಅನ್ನ ಆಫ್ ಮಾಡಿ ರ್ಯಾಗಿಂಗ್ ಮಾಡಿದ ಕಾರಣಕ್ಕೇನೆ ಫ್ರಾನ್ಸಿಸ್ ಸತ್ತು ಹೋಗಿದ್ದ. ಅದಕ್ಕೇನೆ ಬೆಂಜಮಿನ್ ಆ ದಿನ ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಲೈಟ್ ಆಫ್ ಆದಾಗ ಯಾರ್ಯಾರಿದ್ರೋ ಅವರನ್ನ ಹುಡುಕಿ ಕೊಲೆ ಮಾಡ್ತಿದ್ದಾನೆ. ಅಷ್ಟರಲ್ಲಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದ ಆಫೀಸರ್ ರಂಜಿತ್ಗೆ ಎಚ್ಚರ ಆಗಿದೆ ಅಂತ ಗೊತ್ತಾಗಿ ತಕ್ಷಣ ಅವನನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆ ದಿನ ರಾತ್ರಿ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಕೇಳಿದಾಗ ಆಫೀಸರ್ ರಂಜಿತ್ ಹೇಳೋದೇನಂದ್ರೆ, ಆ ದಿನ ರಾತ್ರಿ ಒಬ್ಬ ವ್ಯಕ್ತಿ ಅನ್ನೋನ್ ನಂಬರ್ ನಿಂದ ಕಾಲ್ ಮಾಡಿ ಕೇಸ್ ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಒಂದು ಜಾಗಕ್ಕೆ ಬಾ ಅಂತ ಕರೆದಿದ್ದ. ಆತ ಹೇಳಿದ ಜಾಗಕ್ಕೆ ಹೋಗ್ತಿದ್ದಾಗ ಒಂದು ಹಳೆಯ ಕಾರ್ ಪಕ್ಕದಿಂದ ಬಂದು ನನ್ನ ಕಾರ್ಗೆ ಗುದ್ದೆ ಆಕ್ಸಿಡೆಂಟ್ ಮಾಡಿಬಿಡ್ತು. ಆದ್ರೆ ಶಾಕಿಂಗ್ಲಿ ಆ ಕಾರ್ ನಲ್ಲಿ ಬಂದು ಆಕ್ಸಿಡೆಂಟ್ ಮಾಡಿದ ಆ ವ್ಯಕ್ತಿನೇ ನನ್ನನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ದ. ಅರವಿಂದ್ ಇದನ್ನೆಲ್ಲ ನೋಡಿದ್ರೆ ಆ ಕೊಲೆಗಾರ ನಮ್ಮ ಸುತ್ತಮುತ್ತನೇ ಇದ್ದಾನೆ. ಅಷ್ಟರಲ್ಲಿ ಆ ಸ್ಕೂಲ್ ನ ಪ್ರಿನ್ಸಿಪಲ್ ಅರವಿಂದ್ ಗೆ ಕಾಲ್ ಮಾಡ್ತಾಳೆ. ಅರವಿಂದ್, ಆ ದಿನ ನೀನು ಸ್ಕೂಲ್ಗೆ ಬಂದಿದ್ದಾಗ ನಿನ್ಗೆ ಒಂದು ವಿಷಯವನ್ನ ಹೇಳೋದನ್ನೇ ಮರೆತು ಬಿಟ್ಟಿದ್ದೆ. ಪ್ರತಿ ವರ್ಷ ಕೂಡ ಬೆಂಜಮಿನ್ ತನ್ನ ತಮ್ಮ ಸತ್ತ ದಿನದಂದು ಅವನ ಸಮಾಧಿ ಬಳಿ ಹೋಗಿ ಹೂವನ್ನ ಇಡ್ತಾನೆ.
ಹೇಳ್ತಾನೆ. ನಾಳೆನೆ ಫ್ರಾನ್ಸಿಸ್ ನ ಡೆತ್ ಡೇ ಇದೆ, ಖಂಡಿತ ಬೆಂಜಮಿನ್ ನಾಳೆ ಅವನ ಸಮಾಧಿ ಬಳಿ ಬಂದೇ ಬರ್ತಾನೆ ಅಂತ ಇನ್ಫಾರ್ಮೇಶನ್ ಕೊಡ್ತಾಳೆ. ಈಗ ಆ ಬೆಂಜಮಿನ್ ಅನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು ಅಂತ ಡಿಸೈಡ್ ಮಾಡಿದ ಅರವಿಂದ್ ಯಾರಿಗೂ ಗೊತ್ತಾಗದ ಹಾಗೆ ಸಮಾಧಿಯ ಬಳಿ ಆತ ಬರೋದನ್ನೇ ಕಾಯ್ತಾ ಕೂತಿರ್ತಾನೆ. ಸ್ವಲ್ಪ ಸಮಯದ ನಂತರ ಬೆಂಜಮಿನ್ ಕೈಯಲ್ಲಿ ಹೂವಿನ ಬೊಕ್ಕೆಯನ್ನ ಹಿಡ್ಕೊಂಡು ಸಮಾಧಿಯ ಬಳಿ ಬರ್ತಾನೆ. ಈಗ ಕ್ಯಾಮ್ರಾ ಝೂಮ್ ಇನ್ ಆದಾಗ ಶಾಕಿಂಗ್ಲಿ ನಮ್ಗೆ ಗೊತ್ತಾಗುತ್ತೆ ಅಲ್ಲಿಗೆ ಬಂದಿರೋದು ಮನೋಹರ್ ಅಂತ. ಅರವಿಂದ್ ಇನ್ನೇನು ಮನೋಹರ್ನನ್ನ ಅರೆಸ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಮನೋಹರ್ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ತುಂಬಾ ಹೊತ್ತು ಚೇಸ್ ಮಾಡಿದ ನಂತರ ಕೂಡ ಮನೋಹರ್ ಅರವಿಂದ್ ನ ಕೈಯಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ. ಈಗ ಆ ಬೆಂಜಮಿನ್ ನ ಮುಂದಿನ ಟಾರ್ಗೆಟ್ ಅಂಜನಾ ಹಾಗೂ ಸಂಜನಾ ಇರಬಹುದು ಅಂತ ಅವರನ್ನ ಕಾಪಾಡೋದಕ್ಕೆ ಅಂತ ಅರವಿಂದ್ ತಕ್ಷಣವೇ ಮನೋಹರ್ನ ಮನೆಗೆ ಹೋಗ್ತಾನೆ. ಒಳಗಡೆ ಬಂದು ನೋಡುವಷ್ಟರಲ್ಲಿ ಮನೋಹರ್ ಆಗಲೇ ಸಂಜನಾ ಹಾಗೂ ಅಂಜನಾಳನ್ನ ಚೇರ್ಗೆ ಕಟ್ಟಿ ಹಾಕಿರ್ತಾನೆ. ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಹಿಂದಿನಿಂದ ಬಂದ ಮನೋಹರ್ ಅರವಿಂದ್ ನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾನೆ. ನಂತರ ಸಂಜನಾಳನ್ನ ಅಲ್ಲೇ ಬಿಟ್ಟು ಅಂಜನಾಳನ್ನ ಕಿಡ್ನಾಪ್ ಮಾಡಿಕೊಂಡು ಹೊರಟು ಹೋಗ್ತಾನೆ. ಅರವಿಂದ್ಗೆ ಎಚ್ಚರವಾದಾಗ ತಕ್ಷಣವೇ ಸಂಜನಾಳ ಜೊತೆ ಸೇರಿ ಆ ಮನೋಹರ್ನನ್ನ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಮನೋಹರ್ ಅಲ್ಲೇ ಇದ್ದ ಒಂದು ಹಳೆಯ ಹಾಗೂ ದೊಡ್ಡ ಬಿಲ್ಡಿಂಗ್ ನಲ್ಲಿ ಬಚ್ಚಿಟ್ಟುಕೊಂಡಿರಬಹುದು ಅಂತ ಅಲ್ಲಿಗೆ ಬರ್ತಾರೆ. ಅರವಿಂದ್ ಗೆಸ್ ಮಾಡಿದ ಹಾಗೆ ಮನೋಹರ್ ಅಲ್ಲೇ ಇರ್ತಾನೆ. ಅವನಿಗೆ ಗನ್ ಪಾಯಿಂಟ್ ಮಾಡಿ ಇನ್ನೇನು ಅರೆಸ್ಟ್ ಮಾಡಬೇಕು ಅಂತ ಹೋಗುವಷ್ಟರಲ್ಲಿ ಆತ ಇವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲೇ ಮನೋಹರ್ ಅರವಿಂದ್ ನ ಕೈಯಿಂದ ತಪ್ಪಿಸಿಕೊಳ್ತಾನೆ. ಆಗ ಮನೋಹರ್ ತನ್ನ ಬಳಿ ಇದ್ದ ಗನ್ ಅನ್ನ ಸಂಜನಾಳಿಗೆ ಕೊಟ್ಟು ಸಂಜನಾ ಮನೋಹರ್ ಲಿಫ್ಟ್ ನಲ್ಲಿ ತಪ್ಪಿಸಿಕೊಂಡು ಕೆಳಗಡೆ ಬರ್ತಿದ್ದಾನೆ. ಡೋರ್ ಓಪನ್ ಆಗ್ತಿದ್ದ ಹಾಗೆ ಅವನಿಗೆ ಶೂಟ್ ಮಾಡಿ ಸಾಯಿಸಿ ಬಿಡು ಅಂತ ಕೂಗ್ತಾನೆ. ಆತ ಹೇಳಿದಂತೆನೆ ಸಂಜನಾ ತನ್ನ ಕಣ್ಣನ್ನ ಮುಚ್ಕೊಂಡು ಲಿಫ್ಟ್ ನ ಡೋರ್ ಓಪನ್ ಆಗ್ತಿದ್ದ ಹಾಗೇನೆ ಶೂಟ್ ಮಾಡಿಬಿಡ್ತಾಳೆ. ನೋಡಿದ್ರೆ ಶಾಕಿಂಗ್ಲಿ ಸಂಜನಾ ಈಗ ಶೂಟ್ ಮಾಡಿದ್ದು ಮನೋಹರ್ಗಲ್ಲ, ಬದಲಿಗೆ ತನ್ನ ಅಕ್ಕ ಅಂಜನಾಗೆ. ಇದನ್ನ ನೋಡಿದ ಅರವಿಂದ್ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಈಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಕೆಲವೇ ನಿಮಿಷಗಳ ಹಿಂದೆ ಅರವಿಂದ್ ಹಾಗೂ ಮನೋಹರ್ ಫೈಟ್ ಮಾಡ್ತಿದ್ರಲ್ವಾ, ಆಗ ಮನೋಹರ್ ಅರವಿಂದ್ ನ ಎದೆ ಮೇಲೆ ಫ್ರಾನ್ಸಿಸ್ ಅಂತ ಬರ್ದಿರೋದನ್ನ ನೋಡಿರ್ತಾನೆ. ಸ್ನೇಹಿತರೆ, ಇದರರ್ಥ ಆ ಸೀರಿಯಲ್ ಸೈಕೋ ಕಿಲ್ಲರ್ ಬೆಂಜಮಿನ್ ಬೇರೆ ಯಾರು ಅಲ್ಲ, ಅದು ಅರವಿಂದೇ. ಅರವಿಂದ್ ಪ್ಲಾನ್ ಮಾಡಿ ಸಂಜನಾಳ ಕೈಯಿಂದಾನೆ ಅವಳ ಅಕ್ಕ ಅಂಜನಾಳನ್ನ ಕೊಲೆ ಮಾಡುವ ಹಾಗೆ ಮಾಡಿರ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಆಫೀಸರ್ ರಂಜಿತ್ ಅರವಿಂದ್ಗೆ ಗನ್ ಪಾಯಿಂಟ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ನಂತರದ ಸೀನ್ ಅಲ್ಲಿ ಆಫೀಸರ್ ರಂಜಿತ್ ಅರವಿಂದ್ ಅನ್ನ ಪೊಲೀಸ್ ಸ್ಟೇಷನ್ ಗೆ ಎಳೆದುಕೊಂಡು ಬಂದು ಇಂಟರೋಗೇಷನ್ ಶುರು ಮಾಡಿರ್ತಾನೆ. ರಂಜಿತ್ ತುಂಬಾನೇ ಕೋಪದಲ್ಲಿ, ಅರವಿಂದ್, ನೀನೊಬ್ಬ ಹಾನೆಸ್ಟ್ ಹಾಗೂ ಒಬಿಡಿಯಂಟ್ IPS ಆಫೀಸರ್ ಅಂತ ಇಷ್ಟು ದಿನ ಅಂದುಕೊಂಡಿದ್ದೆ, ಆದ್ರೆ ನೀನು ನೋಡಿದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆನೆ ಚಳ್ಳೆ ಹಣ್ಣನ್ನ ತಿನ್ಸಿದ್ಯಾ. ಚಿಕ್ಕ ವಯಸ್ಸಲ್ಲಿ ಅದು ಕೂಡ ಸ್ಕೂಲ್ ಮಕ್ಕಳು ಮಾಡಿದ ತಪ್ಪಿಗೆ ಈಗಲೂ ಕೂಡ ಅವರ ಮೇಲೆ ಸೇಡನ್ನ ತೀರಿಸಿಕೊಳ್ತಿದ್ಯಾ. ಅದಕ್ಕೆ ಅರವಿಂದ್ ತುಂಬಾನೇ ಕೋಪದಲ್ಲಿ, ನನ್ನ ತಮ್ಮ ಫ್ರಾನ್ಸಿಸ್ ಸತ್ತಾಗ ಅವನು ಕೂಡ ಚಿಕ್ಕ ಹುಡುಗನೇ ಆಗಿದ್ದ ಅಲ್ವಾ, ಅವನಿಗೆ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೂ ಕೂಡ ನನ್ನ ಕ್ಲಾಸ್ಮೇಟ್ಸೇ ಅವನ ಸಾವಿಗೆ ಕಾರಣ ಆದ್ರು. ನನ್ನ ತಮ್ಮನನ್ನ ಕಳೆದುಕೊಂಡು ನನ್ನ ಕೈಲಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಒಂದು ಕಡೆ ನಾನು ನನ್ನ ತಮ್ಮನನ್ನ ಕಳೆದುಕೊಂಡು ದಿನವೂ ಒದ್ದಾಡ್ತಿದ್ರೆ ನನ್ನ ಕ್ಲಾಸ್ಮೇಟ್ಸ್ ಮಾತ್ರ ಎಲ್ಲವನ್ನ ಮರೆತು ಎಂದಿನಂತೆ ಜೀವನ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನಾನು ಡಿಸೈಡ್ ಮಾಡಿದೆ ನನ್ನ ತಮ್ಮನ ಸಾವಿಗೆ ಕಾರಣರಾಗಿರೋ ಯಾರನ್ನ ಕೂಡ ಬಿಡಬಾರ್ದು ಅಂತ. ಆಗ್ಲೇ ನನ್ಗೆ ಗೊತ್ತಾಗಿದ್ದು ನಾನೊಬ್ಬ ನಾರ್ಮಲ್ ಮನುಷ್ಯಾಗಿ ಅವರೆಲ್ಲರ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಾನು ಒಂದು ವೇಳೆ ಕೊಲೆಯನ್ನು ಮಾಡಿದ್ರೆ ಪೊಲೀಸರು ನನ್ನನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಹಾಗಾಗ್ಬಾರ್ದು ಅಂತಾನೆ ನಾನು ಕಷ್ಟಪಟ್ಟು ಓದಿ IPS ಆಫೀಸರ್ ಆದೆ. ನಂತರ ನಾನು ಹಾಕಿಕೊಂಡಿದ್ದ ಪ್ಲಾನ್ ಪ್ರಕಾರ ಇದೇ ಊರಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡು ಬಂದೆ. ನಂತರ ನನ್ನ ಎಲ್ಲ ಕ್ಲಾಸ್ಮೇಟ್ಸ್ ಗಳ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಎಲ್ಲ ಕ್ಲಾಸ್ಮೇಟ್ಸ್ ಗಳ ಡೀಟೇಲ್ಸ್ ಗಳು ಕೂಡ ಸಿಕ್ತು. ಆದ್ರೆ ಸಂಜನಾ, ಅಂಜನಾ ಹಾಗೂ ಧೀರಜ್ ನ ಡೀಟೇಲ್ಸ್ ಗಳು ಮಾತ್ರನೇ ಸಿಗ್ಲಿಲ್ಲ. ಖಂಡಿತ ಅವರ ಡೀಟೇಲ್ಸ್ ಗಳು ಸ್ಕೂಲ್ ನ ರಿಜಿಸ್ಟರ್ ಅಲ್ಲಿ ಇರುತ್ತೆ ಅಂತ ಮತ್ತೊಂದು ಪ್ಲಾನ್ ಅನ್ನ ಮಾಡಿದೆ. ನನ್ನ ಮೊದಲ ಟಾರ್ಗೆಟ್ ಅನ್ನ ಸೆಲೆಕ್ಟ್ ಮಾಡಿ ನನ್ನ ಏರಿಯಾ ಲಿಮಿಟ್ಸ್ ಗೆನೆ ಬರುವ ಹಾಗೆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿದೆ. ಆದ್ರೆ ಕಮಿಷನರ್ ಆ ಕೇಸ್ ಅನ್ನ ನನ್ಗೆ ಅಸೈನ್ ಮಾಡೋದನ್ನ ಬಿಟ್ಟು ನಿನ್ಗೆ ಅಸೈನ್ ಮಾಡಿದ್ರು. ಸೊ ಕಮಿಷನರ್ ಈ ಕೇಸ್ ಅನ್ನ ನನ್ಗೇನೆ ಅಸೈನ್ ಮಾಡ್ಬೇಕು ಅಂತ ಮತ್ತೊಂದು ಪ್ಲಾನ್ ಮಾಡಿ ನಾನೇ ಆ ದಿನ ರಾತ್ರಿ ನಿನ್ಗೆ ಆಕ್ಸಿಡೆಂಟ್ ಮಾಡಿದೆ. ನೀನು ನನ್ನ ಟಾರ್ಗೆಟ್ ಅಲ್ಲ, ಅದಕ್ಕೆ ನಾನೇ ನಿನ್ನನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ಸೊ ನೀನು ಬೆಡ್ ರಿಡನ್ ಆಗಿದ್ಯಾ ಅಂತ ಗೊತ್ತಾಗ್ತಿದ್ದ ಹಾಗೆ ಕಮಿಷನರ್ ಈ ಕೇಸ್ ಅನ್ನ ನನ್ಗೇನೆ ಅಸೈನ್ ಮಾಡಿದ್ರು. ಇದಾದ ನಂತರ ನನ್ನ ಪ್ಲಾನ್ ಪ್ರಕಾರ ನಾನು ಸ್ಕೂಲ್ ಪ್ರಿನ್ಸಿಪಲ್ ಬಳಿ ಹೋಗಿ ಉಳಿದ ಜನರ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡೆ. ಇದರ ಮಧ್ಯ ನನ್ಗೆ ಗೊತ್ತಾಯ್ತು ನಿನಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ. ನಿನ್ನ ಗಮನ ಮನೋಹರ್ ಮೇಲೆ ಡೈವರ್ಟ್ ಆಗ್ಬೇಕು ಅಂತ ಅವನನ್ನ ನಾನು ಟ್ರ್ಯಾಪ್ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಅರವಿಂದ್ ಮನೋಹರ್ಗೆ ಬ್ಲಾಕ್ ಮೇಲ್ ಮಾಡಿ ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂದ್ರೆ ನಿನ್ನ ಮಗನನ್ನ ಕೊಲೆ ಮಾಡಿಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿರ್ತಾನೆ. ಮನೋಹರ್
ಮನೋಹರ್ಗೆ ಬೇರೆ ದಾರಿ ಇಲ್ಲದೆ ಅರವಿಂದ್ ಹೇಳಿದ ಹಾಗೆ ಫ್ರಾನ್ಸಿಸ್ ನ ಸಮಾಧಿಯ ಬಳಿ ಹೋಗಿರ್ತಾನೆ. ನಂತರ ಯಾರಿಗೋ ತನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ಮನೋಹರ್ ನನ್ನ ಚೇಸ್ ಮಾಡುವ ರೀತಿ ನಾಟಕ ಮಾಡಿರ್ತಾನೆ. ಈಗ ಆಫೀಸರ್ ರಂಜಿತ್ ಅರವಿಂದ್ ಬೆಂಜಮಿನ್ ಅಂತ ಹೇಗೆ ಕಂಡುಹಿಡಿದ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಅರವಿಂದ್ ರಂಜಿತ್ ನನ್ನ ಭೇಟಿ ಮಾಡೋದಕ್ಕೆ ಅಂತ ಅವನ ಮನೆಗೆ ಬಂದಿದ್ದ ಅಲ್ಪ. ಆಗ ರಂಜಿತ್ ಅರವಿಂದ್ ಯೂಸ್ ಮಾಡ್ತಿದ್ದ ಲೈಟರ್ ಅನ್ನ ಅಬ್ಸರ್ವ್ ಮಾಡಿರ್ತಾನೆ. ಅದೇ ಲೈಟರ್ ಅನ್ನೇ ರಂಜಿತ್ಗೆ ಆಕ್ಸಿಡೆಂಟ್ ಮಾಡಿದ್ದ ವ್ಯಕ್ತಿ ಯೂಸ್ ಮಾಡ್ತಿರೋದನ್ನ ರಂಜಿತ್ ಅಬ್ಸರ್ವ್ ಮಾಡಿರ್ತಾನೆ. ರಂಜಿತ್ಗೆ ಮತ್ತಷ್ಟು ಅನುಮಾನ ಬಂದು ಅರವಿಂದ್ ನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಎಲ್ಲ ವಿಷಯ ಗೊತ್ತಾಗಿರುತ್ತೆ. ಈಗ ರಂಜಿತ್ ಅರವಿಂದ್ ಅನ್ನ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಕಳುಹಿಸಿ ನಡೆದ ಎಲ್ಲ ವಿಷಯವನ್ನ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾನೆ. ಆ ದಿನ ರಾತ್ರಿ ರಂಜಿತ್ ಹಾಗೂ ಮನೋಹರ್ ಇನ್ನೇನು ಮನೆಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಇವರ ಬಳಿ ಧೀರಜ್ ಎಂಬ ಹುಡುಗ ಬರ್ತಾನೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಚಿತ್ರದ ಶುರುವಿನಲ್ಲಿ ಅರವಿಂದ್ ಒಂದು ಕಳ್ಳರ ಗ್ಯಾಂಗ್ ಅನ್ನ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ್ದ ಅಲ್ಪ. ಆ ಕಳ್ಳರ ಗ್ಯಾಂಗ್ ನ ಲೀಡರ್ಸೇ ಈ ಧೀರಜ್ ಹಾಗೂ ಇವನ ಟ್ವಿನ್ ಬ್ರದರ್ ಆಗಿರುವ ಧೀರನ್. ಆ ಸಮಯದಲ್ಲಿ ಧೀರಜ್ ಎಸ್ಕೇಪ್ ಆಗಿರ್ತಾನೆ. ಅರವಿಂದ್ ಧೀರನ್ ಅನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ರಂಜಿತ್ ಹಾಗೂ ಮನೋಹರ್ ತಕ್ಷಣವೇ ಜೈಲಿಗೆ ಓಡಿ ಬರ್ತಾರೆ. ಆದ್ರೆ ಅಷ್ಟರಲ್ಲೇ ಶಾಕಿಂಗ್ಲಿ ಅರವಿಂದ್ ಧೀರನ್ ಅನ್ನ ಸಾಯಿಸಿ ಬಿಟ್ಟಿರ್ತಾನೆ. ಸ್ನೇಹಿತರೆ, ಈಗ ಅರವಿಂದ್ ರಂಜಿತ್ ಹಾಗೂ ಮನೋಹರ್ಗೆ ಒಂದು ಅಲ್ಟಿಮೇಟ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಈಗ ಅರವಿಂದ್ ಅರೆಸ್ಟ್ ಆಗಿ ಜೈಲಿಗೆ ಬಂದಿದ್ದಾನಲ್ವಾ, ಇದು ಕೂಡ ಈತ ಹಾಕಿಕೊಂಡಿದ್ದ ಪ್ಲಾನ್ ಆಗಿರುತ್ತೆ. ಅದು ಹೇಗಂದ್ರೆ ಅರವಿಂದ್ ಬೇಕಂತಲೇ ರಂಜಿತ್ ನನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾಗ ತನ್ನ ಲೈಟರ್ ಅನ್ನ ಅವನಿಗೆ ಕಾಣುವ ಹಾಗೆ ಇಟ್ಟಿರ್ತಾನೆ. ಆ ಮೂಲಕ ರಂಜಿತ್ ಅರವಿಂದ್ ಅನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ ನಂತರ ಜೈಲಿನಲ್ಲಿರುವ ಧೀರನನ್ನ ಕೊಲೆ ಮಾಡಬೇಕು ಅನ್ನೋದೇ ಇವನ ಪ್ಲಾನ್ ಆಗಿರುತ್ತೆ. ನನ್ನ ತಮ್ಮ ಸತ್ತ ದಿನವೇ ಬೆಂಜಮಿನ್ ಕೂಡ ಸತ್ತು ಹೋದ. ಆದ್ರೆ ನನ್ನ ತಮ್ಮನ ಸಾವಿಗೆ ಕಾರಣ ಆಗಿರುವ ಯಾರನ್ನ ಕೂಡ ಬಿಡಬಾರ್ದು ಅಂತಾನೆ ನಾನು ಕೇವಲ ಉಸಿರಾಡ್ತಿದ್ದೀನಿ ಅಷ್ಟೇ. ನಂತರ ಮನೋಹರ್ ಕಡೆ ತಿರುಗಿ, ಮನೋಹರ್, ನಾನು ಸತ್ತ ನಂತರ ನನ್ನ ಹಾರ್ಟ್ ನಿನಗೇನೆ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋ. ಆ ದಿನ ಹಾಸ್ಪಿಟಲ್ಗೆ ಹೋದಾಗ ನಿನಗಿರುವ ರೇರ್ ಹಾರ್ಟ್ ಡಿಸೀಸ್ ನ ಬಗ್ಗೆ ಗೊತ್ತಾಯ್ತು. ನಾನು ಹಾಗೂ ನನ್ನ ತಮ್ಮ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿ ಬೆಳೆದ್ವಿ. ನೀನು ಸತ್ತು ನಿನ್ನ ಮಗ ಕೂಡ ನನ್ನ ರೀತಿನೇ ಅನಾಥನಾಗಿ ಬೆಳೆಯೋದು ಬೇಡ ಅಂತ ಹೇಳ್ತಾನೆ. ನನ್ನ ಹಾರ್ಟ್ ಅನ್ನ ನಿನ್ಗೆ ಡೊನೇಟ್ ಮಾಡೋದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾ ತನ್ನ ಕೈಯಲ್ಲಿದ್ದ ಒಂದಷ್ಟು ಪಾಯ್ಸನ್ ಮಾತ್ರೆಗಳನ್ನ ನುಂಗಿ ಅಲ್ಲೇ ಸತ್ತು ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.